ಈಗ ರಾಜಪ್ರಭುತ್ವ ಬರೋದ್ರಿಂದ ಚೀನಾದ ಹಿತಾಸಕ್ತಿಗೆ ಎಷ್ಟು ಪೆಟ್ಟು ಬೀಳುತ್ತೆ? ಚೈನಾದ ಇನ್ಫ್ಲೂಯೆನ್ಸ್ ಏನಿತ್ತು ನೇಪಾಳದಲ್ಲಿ ಅದು ಕಡಿಮೆ ಆಗ್ತದೆ. ಭಾರತವನ್ನು ಸೈಡ್ ಲೈನ್ ಮಾಡ್ತಾ ಮಾಡ್ತಾ ಚೀನಾದ ಓಲೈಕೆ, ಚೀನಾದ ಭಜನೆ ತುಂಬಾ ಮಾಡ್ತಾ ಇದ್ರು. ಅಂದ್ರೆ 62 ವರ್ಷ ಆಗೋಗಿದೆ. 1963ರಲ್ಲಿ ಇದು ಶುರುವಾದದ್ದು. ಅದನ್ನ ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋದದ್ದು ಕಿಂಗ್ ಬೀರೇಂದ್ರ. ಹಿಂದೂ ಅರಸ ಪ್ರಭುತ್ವವೇ ಕಮ್ಯುನಿಸ್ಟ್ ಚೈನಾಗೆ ಕ್ಲೋಸ್ ಆದ್ರೆ ನಾವು ಕಮ್ಯುನಿಸ್ಟರು ಮಾವೋವಾದಿಗಳು ಅಂತ ಹೇಳ್ಕೊಳ್ಳೋರು ಚೈನಾಗೆ ಕ್ಲೋಸ್ ಆಗದೆ ಇರ್ತಾರ. ಚೈನಾ ನೇಪಾಳಕ್ಕೆ ಕ್ಲೋಸ್ ಆಗೋದಕ್ಕೆ ನಾವು ಈಗಿನ ಸರ್ಕಾರನ ಬ್ಲೇಮ್ ಮಾಡೋ ಅಗತ್ಯನೇ ಇಲ್ಲ. ಜ್ಞಾನೇಂದ್ರ ಭಾರತದ ಸಹಕಾರದಿಂದ ಅರಸ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಚೈನಾದ ಎಲ್ಲಾ ಆಟಗಳು ಮುಕ್ತಾಯ ಆದ ಹಾಗೆ. ಸರ್, ನೀವು ಒಂದ್ ಕಡೆ ಹೇಳಿದ್ರಿ, ಇದು ನಾವು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಭಾರತದ ಹಿತಾಸಕ್ತಿ ಅಡಗಿದೆ ಅಂತ ಅನ್ಕೊಂಡು. ಭಾರತ ಮತ್ತು ನೇಪಾಳ ಎರಡೂ ದೇಶಗಳ ನಡುವೆ ಕೂಡ ಒಂದು ಹಿಸ್ಟಾರಿಕಲ್ ಟೈಸ್ ಇದೆ. ಅದು ಕಲ್ಚರಲ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ರಿಲಿಜಿಯಸ್ ಮ್ಯಾಟರ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಅದರ ಜೊತೆಗೆ ಒಂದು ಆಪ್ತತೆ ಕೂಡ ಇದೆ ಈ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ನ ಬಿಟ್ಟು. ಈಗ ರಾಜಪ್ರಭುತ್ವ ಮರುಕಳಿಸೋದ್ರಿಂದ ಈ ಎಲ್ಲ ಫಾರಿನ್ ಪಾಲಿಸಿ ಇವೆಲ್ಲದನ್ನು ಕೂಡ ಮತ್ತೆ ಇನ್ನೊಂದು ಸ್ಟೆಪ್ ಗೋ ಹೆಡ್ ಹೋಗಬಹುದಾ ಸರ್? ಈ ಬಗ್ಗೆ ನಾವು ಮಾತಾಡಿದ್ವಿ ಖಂಡಿತ. ಯಾಕಂದ್ರೆ ಜ್ಞಾನೇಂದ್ರಗೆ ತಾನು ಮತ್ತೆ ಅರಸ ಆದ್ರೆ ಅದು ಭಾರತದ ಬೆಂಬಲದಿಂದನೇ ಅಂತ ಅವ್ರಿಗೆ ಮನವರಿಕೆ ಖಂಡಿತ ಆಗಿದೆ. ಹೀಗಾಗಿ ಅವ್ರು ಅರಸ ಆದಾಗ ಭಾರತದ ಜೊತೆ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಮತ್ತೆ ಚೆನ್ನಾಗಿ ಇಟ್ಕೊಳ್ಳೋ ರೀತಿನೇ ಭಾರತ ಸರ್ಕಾರ ಸಹ ನೋಡ್ಕೊಳ್ತದೆ. ಹೀಗಾಗಿ ಚೈನಾದ ಇನ್ಫ್ಲೂಯೆನ್ಸ್ ಏನಿತ್ತು ನೇಪಾಳದಲ್ಲಿ ಅದು ಕಡಿಮೆ ಆಗ್ತದೆ. ಜ್ಞಾನೇಂದ್ರ ಅರಸ ಆದ್ರೆ ಹಾಗೆ ಆಗ್ತಾರೆ. ಈ ಪರಿಸ್ಥಿತಿ ನೋಡಿದ್ರೆ ಆವಾಗ ನೇಪಾಳ ಮತ್ತೆ ಭಾರತದ ನಡುವೆ ಇರುವಂತ ಈ ಓಲಿ ಕಾಲದಲ್ಲಿ ಇದ್ದದ್ದು ಅಥವಾ ಕಿಂಗ್ ಬೀರೇಂದ್ರ ಕಾಲದಲ್ಲಿ ಇದ್ದಂತ ಒಂದು ವೈಮನಸ್ಸೆ ಇದೆಯಲ್ಲ, ಅದ್ಯಾವುದು ಇರೋದಿಲ್ಲ. ಯಾಕಂದ್ರೆ ಜ್ಞಾನೇಂದ್ರಗೆ ತಾನು ಅರಸ ಆಗಿರೋದೇ ಭಾರತದ ದಯೆಯಿಂದ, ಆಯ್ತಾ ಅಂತಿರೋದ್ರಿಂದ ಅವರು ಭಾರತದ ಸಂಬಂಧ ಚೆನ್ನಾಗಿ ಇಟ್ಕೋತಾರೆ. ಅದನ್ನ ಉಪಯೋಗಿಸ್ಕೊಂಡು ನಾನು ಆಗ್ಲೇ ಹೇಳಿದ ರೀತಿ ನೇಪಾಳದಲ್ಲಿ ಅಂದ್ರೆ ನಮ್ಮ ಸಿಲಿಗುರಿ ಕಾರಿಡಾರ್ ಹೊಂದಿಕೊಂಡಂತ ನೇಪಾಳಿ ಟೆರಿಟರಿ ನಾವು ಇನ್ನಷ್ಟು ರೈಲ್ವೆ ಲೈನ್ಗಳನ್ನ, ಹೈವೇಗಳನ್ನ ನಾವು ಸ್ಥಾಪಿಸಿಕೊಂಡು ನಮ್ಮ ಚಿಕನ್ ಸ್ನೇಕ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಸರ್, ಇನ್ನೊಂದು ಕಡೆ ಇವಾಗ ಓಲಿ ಆಗಿರ್ಬೋದು, ಪ್ರಚಂಡ, ಇವರ ಅಧಿಕಾರದ ಟೈಮ್ನಲ್ಲಿ ಏನಾಗಿತ್ತು ಅಂದ್ರೆ ಭಾರತವನ್ನ ಒಂದು ನೆಟ್ಟಿನಲ್ಲಿ ಸೈಡ್ ಲೈನ್ ಮಾಡ್ತು. ನೇಪಾಳದಲ್ಲಿ ಏನೇ ತೊಂದರೆ ಆಗಿರ್ಬೋದು, ಭೂಕಂಪ ಆದಾಗ, ಯಾವುದೇ ರೀತಿ ಪ್ರಾಕೃತಿಕ ವಿಪತ್ತಾದಾಗ ಅಥವಾ ನೇಪಾಳ ಸಂಕಷ್ಟದಲ್ಲಿರುವಾಗ ಮೊದಲು ಹೋಗಿ ಸಹಾಯ ಹಸ್ತ ನೀಡಿದ್ದೇ ಭಾರತ. ಅದಕ್ಕೊಂದು ಉದಾಹರಣೆಗಳೇ ಇವೆ. ಆದ್ರೆ ಓಲಿ ಮತ್ತೆ ಪ್ರಚಂಡ ಇವರು ಸರ್ಕಾರ ಬಂದಾಗ, ಕಮ್ಯುನಿಸ್ಟ್ ಸರ್ಕಾರ ಬಂದಾಗ ಭಾರತವನ್ನ ಸೈಡ್ ಲೈನ್ ಮಾಡ್ತಾ ಚೀನಾದ ಓಲೈಕೆ, ಚೀನಾದ ಭಜನೆ ತುಂಬಾ ಮಾಡ್ತಾ ಇದ್ರು. ಸೊ ಇದರಿಂದ ಚೀನಾ ಕೂಡ ನೇಪಾಳದ ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಅಧಿಕಾರದ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇತ್ತು. ಈಗ ರಾಜಪ್ರಭುತ್ವ ಬರೋದ್ರಿಂದ ಚೀನಾದ ಹಿತಾಸಕ್ತಿಗೆ ಎಷ್ಟು ಪೆಟ್ಟು ಬೀಳುತ್ತೆ ಸರ್? ನೇಪಾಳ ಚೈನಾಗ ಹತ್ರ ಆದದ್ದು ನಾನು ಆಗ್ಲೇ ಹೇಳಿದ ರೀತಿ ಈಗಲಲ್ಲ, ಈ ಸರ್ಕಾರ ಅಥವಾ ಓಲಿಯಿಂದಾಗಿ ಪ್ರಚಂಡದಿಂದಾಗಿ ಅಲ್ಲ. ಅದನ್ನ ಶುರು ಮಾಡಿದೆ ಕಿಂಗ್ ಮಹೇಂದ್ರ 1963ನಲ್ಲಿ. 63 ಅಂದ್ರೆ 62 ವರ್ಷ ಆಗೋಗಿದೆ. 1963ರಲ್ಲಿ ಇದು ಶುರುವಾದದ್ದು. ಅದನ್ನ ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋದದ್ದು ಕಿಂಗ್ ಬೀರೇಂದ್ರ. ಕಿಂಗ್ ಬೀರೇಂದ್ರ ಯಾವ ಮಟ್ಟಕ್ಕೆ ಚೈನಾ ಕಡೆಗೆ ತಗೊಂಡೋದ್ರು ಅನ್ನೋದನ್ನ ನೋಡಿದ್ರೆ ಇವನ್ ಓಲಿ ಮತ್ತೆ ಪ್ರಚಂಡ ಏನೇನು ಅಲ್ಲ. ಮತ್ತೆ ಭಾರತವನ್ನ ಯಾವ ರೀತಿ ಕಿಂಗ್ ಬೀರೇಂದ್ರ ಬ್ಲಾಕ್ ಮೇಲ್ ಮಾಡಿದ್ರು ಅಂದ್ರೆ ಅವ್ರಿಗೆ ಹೋಲಿಸಿದ್ರೆ ಆಕ್ಚುಲಿ ಇವನ್ ಪ್ರಚಂಡ ತೀರ ಸಾಫ್ ಏನು ಅಲ್ಲ, ಆಯ್ತಾ. ಆದ್ರೆ ಓಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿಗೆ ನೇಪಾಳವನ್ನ ಸೇರಿಸ್ಕೊಂಡ್ಬಿಟ್ರು, ಆಯ್ತಾ. ನೇಪಾಳ ಒಂದೇ ಅಲ್ಲ, ತುಂಬಾ ಪಾಕಿಸ್ತಾನ ಸೇರಿತು, ಬಾಂಗ್ಲಾದೇಶ ಸೇರಿತು, ತುಂಬಾ ದೇಶಗಳು, ಬರ್ಮಾ ಸೇರಿತು, ತುಂಬಾ ದೇಶಗಳು ಸೇರ್ಕೊಂಡು ಈಗ ನೇಪಾಳ ಒಂದನ್ನೇ ಸಿಂಗಲ್ ಔಟ್ ಮಾಡಿ ನಾವು ಹೇಳಕ್ಕಾಗಲ್ಲ. ಹೀಗಾಗಿ ಚೈನಾ ಮತ್ತೆ ನೇಪಾಳ ಕ್ಲೋಸ್ ಆದದ್ದು ಬಹಳ ಹಿಂದೆ, 62 ವರ್ಷಗಳ ಹಿಂದೆ. ಈಗ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈಗ ಆಕ್ಚುಲಿ ಒಂದು ಹಿಂದೂ ಅರಸ ಪ್ರಭುತ್ವವೇ ಕಮ್ಯುನಿಸ್ಟ್ ಚೈನಾಗೆ ಕ್ಲೋಸ್ ಆದ್ರೆ, ಆಯ್ತಾ, ನಾವು ಕಮ್ಯುನಿಸ್ಟರು ಮಾವೋವಾದಿಗಳು ಅಂತ ಹೇಳ್ಕೊಳ್ಳೋರು ಚೈನಾಗೆ ಕ್ಲೋಸ್ ಆಗದೆ ಇರ್ತಾರ. ಹೀಗಾಗಿ ಅದು ಅತ್ಯಂತ ಸಹಜ. ಇದು ಖಡ್ಗ ಪ್ರಸಾದ್ ಶರ್ಮಾ ಓಲಿ ಮತ್ತೆ ಪ್ರಚಂಡ ಇವರು ಚೈನಾ ಕ್ಲೋಸ್ ಆಗೋದು. ಅದರಲ್ಲೂ ಸಹ ಪ್ರಚಂಡ ಕಮ್ಯುನಿಸ್ಟ್ ಆದ್ರೂ ಸಹ ಇಂಡಿಯಾ ಜೊತೆ ಸಂಬಂಧ ತುಂಬಾ ಚೆನ್ನಾಗಿ ಇಟ್ಕೊಂಡ್ರು. ಮತ್ತೆ ಚೈನಾ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಭಾರತದ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಪ್ರಚಂಡ ಯಾವತ್ತೂ ಪ್ರಯತ್ನ ಪಡಲಿಲ್ಲ. ಆದ್ರೆ ಅದನ್ನ ಮಾಡಿದ್ದು ಓಲಿ. ಓಕೆ, ಇನ್ಫ್ಯಾಕ್ಟ್ 2020ನಲ್ಲಿ ಅವರು ಯಾವ ಮಟ್ಟಕ್ಕೆ ಹೋದ್ರು, ಭಾರತದ ಕೆಲವು ಪ್ರದೇಶಗಳು ಕಾಲಾಪಾನಿ, ಅದು ಮತ್ತೆ ಲಿಂಪ್ಲಿ ಅಧೂರ, ಇದನ್ನೆಲ್ಲ ನೇಪಾಳದ ಟೆರಿಟರಿ ಹೊಸ ಮ್ಯಾಪ್ ಅನ್ನೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ರು. ಆದ್ರೆ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಮತ್ತೆ ಈ ಮೊನ್ನೆ ಅಧಿಕಾರಕ್ಕೆ ಬಂದಾಗ ಮೋದಿ ಜೊತೆ ಮೀಟ್ ಮಾಡ್ಬೇಕು, ಮತ್ತೆ ನಾನು ಡೆಲ್ಲಿಗೆ ಬರ್ತೀನಿ ಮಾತಾಡೋದಕ್ಕೆ ನನಗೆ ಆಹ್ವಾನ ಕೊಡುತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಓಲಿ. ಇಂಡಿಯಾ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದರರ್ಥ ಇಂಡಿಯಾ ಆತನ್ನ ಯಾವ ರೀತಿಯಲ್ಲೂ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಓಕೆ, ಸೊ ಹೀಗಾಗಿ ನಾವು ಚೈನಾ ನೇಪಾಳಕ್ಕೆ ಕ್ಲೋಸ್ ಆಗೋದಕ್ಕೆ ನಾವು ಈಗಿನ ಸರ್ಕಾರವನ್ನ ಬ್ಲೇಮ್ ಮಾಡೋ ಅಗತ್ಯನೇ ಇಲ್ಲ. ಅದು ತುಂಬಾ ಹಿಂದೆನೆ ಆರಂಭವಾದದ್ದು. ಮತ್ತೆ ಈಗ ಈ ಸರ್ಕಾರ ಹೋಗಿ
ಖುದ್ದು ಕಮ್ಯುನಿಸ್ಟರು ಮತ್ತು ಮಾವೋವಾದಿಗಳು ಹೋಗಿ ಭಾರತದ ಪರವಾಗಿರುವಂತ ಹಿಂದೂ ಆಗಿರುವಂತ ಮತ್ತೆ ಗೋರಖನಾಥರ ಭಕ್ತ ಆಗಿರುವಂತ ಜ್ಞಾನೇಂದ್ರ ಭಾರತದ ಸಹಕಾರದಿಂದ ಅರಸ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಚೈನಾದ ಎಲ್ಲಾ ಆಟಗಳು ಬಂದಾಗ್ಬಿಡುತ್ತೆ, ಕಠ್ಮಂಡುನಲ್ಲಿ ಮುಕ್ತಾಯ ಆದ ಹಾಗೆ. ಅದು ಆಗ್ಲಿ ಅಂತ ನಾವು ಭಾರತದ ಹಿತಾಸಕ್ತಿಯನ್ನ ಬಯಸುವಂತ ನಾವು ಅದನ್ನ ಆಶಿಸೋಣ. ಸೊ ಓವರ್ ಆಲ್ ಆಗಿ ಇವಾಗ ನೇಪಾಳದಲ್ಲಿ ಆಗ್ತಿರುವಂತ ಈ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಅದು ಭಾರತಕ್ಕೂ ನಿಜಕ್ಕೂ ಕೂಡ ಲಾಭದಾಯಕ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ, ಓವರ್ ಆಲ್ ಆಗಿ ನೋಡಿದ್ರೆ? ಸೊ ಥ್ಯಾಂಕ್ ಯು ಸೋ ಮಚ್. ನೇಪಾಳದಲ್ಲಿ ಇವಾಗ ಹಿಂದುತ್ವ ಮತ್ತೆ ರೀಸ್ಟೋರ್ ಆಗಬೇಕು, ಮತ್ತೆ ರಾಜಪ್ರಭುತ್ವ ಬರಬೇಕು ಅಂತ ಹೇಳಿ ಅಲ್ಲಿನ ಜನ ಹೋರಾಟ ಮಾಡ್ತಿರೋದು ಏನಕ್ಕೆ? ಮೇನ್ ಆಗಿ ಭಾರತಕ್ಕೆ ಯಾವ ರೀತಿ ಲಾಭ ಇದೆ, ಅದು ನಮ್ಮ ಕಲ್ಚರಲ್ ಟೈಸ್ ಇರ್ಬೋದು ಅದರ ಜೊತೆಗೆ, ಅಥವಾ ಬಾರ್ಡರ್ ಇಶ್ಯೂನ ಯಾವ ರೀತಿ ನಾವು ರಿಸಾಲ್ವ್ ಮಾಡ್ಕೋಬಹುದು, ನೇಪಾಳವನ್ನು ಯಾವ ರೀತಿ ಭಾರತ ತನ್ನ ಒಂದು ತೆಕ್ಕೆಯಲ್ಲಿ ತೆಗೆದುಕೊಳ್ಬಹುದು, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ವೀಕ್ಷಕರಿಗೆ ಅರ್ಥ ಆಗೋ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೇಪಾಳದಲ್ಲಿ ಇವಾಗ ಹಿಂದುತ್ವ ಮತ್ತೆ ಮರುಸ್ಥಾಪನೆ ಆಗಬೇಕು, ರಾಜಪ್ರಭುತ್ವ ಅಂದ್ರೆ ನೇಪಾಳದ ಜನ, ಅಲ್ಲಿನ ಜನ ರಾಜಪ್ರಭುತ್ವ ಬೇಡ ಅಂತ ಹೇಳಿಲ್ಲ, ಆದ್ರೆ ಕಿಂಗ್ ಜ್ಞಾನೇಂದ್ರ ಬೇಡ ಅಂತ ಹೇಳಿದ್ರು. ಆದ್ರೆ ಇವಾಗ ಮತ್ತೆ ಮರುಕಳಿಸಿ ಅಲ್ಲಿನ ಒಂದು ಸರ್ಕಾರದ ಆಡಳಿತಕ್ಕೆ ಬೇಸತ್ತು ಮತ್ತೆ ರಾಜಪ್ರಭುತ್ವ ಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತೆ ಹಿಂದುತ್ವ ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಡೀ ಜಗತ್ನಲ್ಲಿ ಒಂದು ಡಿಕ್ಲೇರ್ಡ್ ಹಿಂದೂ ನೇಷನ್ ಅಂದ್ರೆ ಅದು ನೇಪಾಳ. ಈ ಒಂದು ಡೆವಲಪ್ಮೆಂಟ್ ನ ನೋಡ್ತಾ ಇದ್ರೆ ಮತ್ತೆ ಈ ಜಾತ್ಯತೀತ ಹಣೆಪಟ್ಟಿಯನ್ನು ಕಳಚಿ ನೇಪಾಳ ಹಿಂದೂ ರಾಷ್ಟ್ರ ಆಗೋದು ಸನಿಹದಲ್ಲಿದೆ ಅಂತ ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.